ಎಲ್ಲ ನನ್ನ ಬಂಧು ಮಿತ್ರರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಶ್ರೀ ಹನುಮಾನ್ ಚಾಲೀಸ್ ವಿಸ್ತಾರ ರೂಪವನ್ನು ನಾವೆಂದು ತಿಳಿದುಕೊಳ್ಳೋಣ. ಯಾರು ಈ ದಿನ ಹನುಮಾನ್ ಚಾಲೀಸನ್ನು ಓದಿಲ್ಲ, ಎಲ್ಲರೂ ಈ ವಿಡಿಯೋ ಮುಖಾಂತರ ಆಯಿತು ಅಥವಾ ಯಾವುದೇ ರೀತಿ ಮುಖಾಂತರ ಹನುಮಾನ್ ಚಾಲೀಸನ್ನು ಓದಿ ಹನುಮನ ಕೃಪೆಗೆ ಪಾತ್ರರಾಗಿ. ಯಾಕಂದರೆ ಈ ದಿನ ಹನುಮ ಹುಟ್ಟಿದ ದಿನ. ಯಾರ್ಯಾರು ಹನುಮಾನ್ ಚಾಲೀಸ್ ಓದ್ತಾರಲ್ಲ ಅವ್ರಿಗೆಲ್ಲ ಒಳ್ಳೆಯದಾಕೈತಿ. ಬರ್ರಿ ಹನುಮಾನ್ ಚಾಲೀಸ್ ವಿಸ್ತಾರ ರೂಪ ತಿಳ್ಕೊತ ಹೋಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಶ್ರೀ ಹನುಮಾನ್ ಚಾಲೀಸ್. ಶ್ರೀ ಗುರು ಚರಣ ಸರೋಜ ರಜನಿಜ ಮೋನ ಮುಕುರ ಸುಧಾರಿ ಭರಣೌ ರಘುವರ ವಿಮಲ ಜಸು ಜೋದಾಯಕ ಫಲಚಾರಿ. ನನ್ನ ಪೂಜ್ಯ ಗುರುಗಳ ಚರಣ ಕಮಲಗಳು ಧೂಳಿನಿಂದ ನನ್ನ ಮನಸ್ಸೆಂಬ ಕನ್ನಡಿಯನ್ನು ನಾನು ಶುಚಿಗೊಳಿಸಿಕೊಂಡು ರಘುಕುಲ ಶ್ರೇಷ್ಠನಾದ ಶ್ರೀರಾಮಚಂದ್ರನ ನಿರ್ಮಲವಾದ ಕೀರ್ತಿಯ ಚರಿತ್ರೆಯನ್ನು ಹೇಳುತ್ತೇನೆ. ರಘುವೀರನ ಈ ಚರಿತೆಯು 4 ಪುರುಷಾರ್ಥಗಳನ್ನು ಒಳಗೊಂಡಿರುತ್ತದೆ. ಬುದ್ಧಿಹೀನ ತನುಜಾನಿಕೆ ಸುಮೇರ ಪವನ ಕುಮಾರ ಬಲಬುದ್ಧಿ ವಿದ್ಯಾದೇಹು ಮೋಹಿಮ ಹರಸು ಕಲೆಸ ಬಿಕಾರ. ವಾಯುಪುತ್ರನಾದ ಹೇ ಆಂಜನೇಯ, ನಾನು ಬುದ್ಧಿಹೀನ, ನನ್ನ ಶರೀರವು ದುರ್ಬಲ, ಇದು ನನಗೆ ಗೊತ್ತು. ಆದ್ದರಿಂದ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ನನಗೆ ದೇಹ ಬಲವನ್ನು, ಸಮೃದ್ಧಿಯನ್ನು ದಯಪಾಲಿಸು. ನನ್ನಲ್ಲಿರುವ ದೋಷಗಳನ್ನು, ನನ್ನ ಮನಸ್ಸಿನಲ್ಲಿರುವ ವಿಕಾರಗಳನ್ನು ಹೋಗಲಾಡಿಸು. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಸತಿ ಹಲೋಕ ಉಜಾಗಾರ. ಹೇ ಹನುಮಂತ, ನಿನಗೆ ಜಯವಾಗಲಿ. ನೀನು ವಿದ್ಯೆಯ ಸಾಗರವಷ್ಟೇ ಅಲ್ಲ, ಒಳ್ಳೆಯ ಗುಣಗಳ ಸಾಗರದವನೂ ಹೌದು. ಹೇ ಕಪಿಗಳ ನೇತಾರ, ನಿನಗೆ ಜಯವಾಗಲಿ. ನೀನು ನಿನ್ನ ತೇಜಸ್ಸಿನಿಂದ 3 ಲೋಕಗಳನ್ನು ಬೆಳಗುತ್ತಿರುವವನು. ರಾಮದೂತ ತುಳಿತ ಬಲಿಧಾಮ, ಅಂಜನಿ ಪುತ್ರ ಪವನಸುತ ನಾಮ. ಹೇ ರಾಮದೂತ, ಹೇ ವಾಯುಪುತ್ರ, ಹೇ ಅಂಜನಾ ಮಾತೆಯ ಪುತ್ರ, ನೀನು ಅಗಾಧವಾದ ಬಲವುಳ್ಳವನು. ನಿನಗೆ ಸಮನಾದವರು ಯಾರೂ ಇಲ್ಲ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ. ನೀನು ಮಹಾವೀರ, ಮಹಾಪರಾಕ್ರಮಶಾಲಿ, ಬಲಿಷ್ಠನಾದವನು. ನನ್ನ ಕೆಟ್ಟ ಆಲೋಚನೆಗಳನ್ನು ನೀನು ದೂರ ಮಾಡುವೆ. ಸಮೃದ್ಧಿ ಉಳ್ಳವರ ಸಂಗಡ ಯಾವಾಗಲೂ ಇರುವೆ. ಕಂಚನ ಬರನ ಬಿರಾಜ ಸುಬೇಸ, ಕಾನನ್ನ ಕುಂಠಲ ಕುಂಚಿತ ಕೇಸ. ಏ ಹನುಮಾನ, ನಿನ್ನದು ಬಂಗಾರವಾದ ಮೈಬಣ್ಣ. ನೀನು ಸುಂದರವಾದ ಬಟ್ಟೆಯನ್ನು ಧರಿಸಿದ್ದೀಯ. ನೀನು ಕಿವಿಗಳಲ್ಲಿ ಹಾಕಿರುವ ಕುಂಡಲಗಳು ಶೋಭಿಸುತ್ತಿವೆ. ನಿನ್ನದು ಮೋಹಕವಾದ ಗುಂಗುರು ಕೂದಲು. ಹಾತು ವಜ್ರಾವೆ ಧ್ವಜ ಬಿರಜಾವೆ, ಕಾಂತಿ ಮೂಜು ಜನವೂ ಸಾಜೆ. ನಿನ್ನ ಕೈಯಲ್ಲಿ ನೀನು ವಜ್ರಾಯುಧ ಮತ್ತು ಬಾವುಟವನ್ನು ಹಿಡಿದಿದ್ದೀಯ. ಹಾಗೆಯೇ ನಿನ್ನ ಹೆಗಲಿನಲ್ಲಿ ಪವಿತ್ರವಾದ ದರ್ಬೆಯಿಂದ ಮಾಡಿರುವ ಜನಿವಾರವು ಶೋಭಿಸುತ್ತದೆ. ಶಂಕರ ಸುಮನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ನೀನು ಶಿವನ ಅವತಾರವೇ ಆಗಿದ್ದೀಯ, ಕೇಸರಿಯ ಮಗನಾಗಿದ್ದೀಯ. ನೀನು ನನ್ನ ಮಹಾ ತೇಜಸ್ಸು ಮತ್ತು ಪ್ರತಾಪಗಳಿಂದ ಇಡೀ ಪ್ರಪಂಚದಲ್ಲಿ ಗೌರವಿಸಲ್ಪಡುತ್ತಿದ್ದೀಯ. ವಿದ್ಯಾವಾನ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ. ನೀನು ವಿದ್ವಾಂಸ, ಗುಣವಂತನಾದವನು, ಅತಿ ಚತುರನಾದವನು. ನೀನು ಯಾವಾಗಲೂ ಶ್ರೀರಾಮಚಂದ್ರನ ಕಾರ್ಯವನ್ನು ಮಾಡುವುದಕ್ಕೆ ಸದಾ ಕಾತುರುತ್ತಿದ್ದೀಯ. ಪ್ರಭು ಚರಿತ್ರ ಸುನುಬೇಕೋ ರಸಿಯ, ರಾಮ ಲಖನ ಸೀತಾ ಮನ ಬಸಿಯ. ನೀನು ಪ್ರಭು ರಾಮಚಂದ್ರನ ಗುಣಗಳನ್ನು ಆನಂದವನ್ನು ಹೊಂದುತ್ತೀಯ. ನಿನ್ನ ಹೃದಯದಲ್ಲಿ ಶ್ರೀರಾಮಚಂದ್ರನ ಸೀತಾಮಾತೆಯ ಲಕ್ಷ್ಮಣರು ವಾಸವಾಗಿದ್ದಾರೆ. ಸೂಕ್ಷ್ಮ ರೂಪಧಾರಿ ಸಿಂಹೈದಿಕಾವೆ, ಬಿಕಟ ರೂಪಧಾರಿ ಲಂಕಜರಾವೆ. ನೀನು ಸೂಕ್ಷ್ಮ ರೂಪದಿಂದ ಸೀತಾದೇವಿಯ ಎದುರು ಕಾಣಿಸಿಕೊಂಡೆ. ಘೋರ ರೂಪವನ್ನು ತಳೆದು ಲಂಕಾ ನಗರವನ್ನು ಸುಟ್ಟು ಹಾಕಿದೆ. ಭೀಮ ರೂಪಧಾರಿ ಅಸುರ ಸಂಹಾರೆ, ರಾಮಚಂದ್ರಿಕೆ ಕಾಜ ಸಂವಾರೆ. ನಂತರ ನೀನು ಬೃಹತ್ ರೂಪವನ್ನು ಪಡೆದು ರಾಕ್ಷಸರನ್ನು ಕೊಂದು ಹಾಕಿ ರಾಮ ಕಾರ್ಯವನ್ನು ಸಾಧಿಸಿದೆ. ಲಾಯ ಸಜೀವನ ಲಖನ ಜಿಯಾಯೆ, ಶ್ರೀ ರಘುವೀರ ಹರಶೂರ ಲಾಯೆ. ನೀನು ಸಂಜೀವಿನಿ ಗಿಡವನ್ನು ತಂದು ಲಕ್ಷ್ಮಣನನ್ನು ಬದುಕಿಸಿದೆ. ಆಗ ಶ್ರೀರಾಮನು ಆನಂದದಿಂದ ನಿನ್ನನ್ನು ಅಪ್ಪಿಕೊಂಡನು.
रघुपति की कीन बहुत बಡಾಯೆ ತುಮ ಮಮ ಪ್ರಿಯ ಭರತ ಸಮಬಾಯೆ. ಶ್ರೀರಾಮನು ನಿನ್ನನ್ನು ಬಹುವಾಗಿ ಹೊಗಳಿದನು ಮತ್ತು ನೀನು ಸಹೋದರ ಭರತನು ಸಮಾನ ಎಂದು ಹೇಳಿದನು. ಸಹಸವದನ ತುಮಾರೋ ಜಸಗಾವೆ ಅಸಿ ಕಹಿ ಶ್ರೀಪತಿ ಕಂಠ ಲಗಾವೆ. ಶ್ರೀರಾಮಚಂದ್ರನು ನಿನ್ನನ್ನು ಅಲಂಘಿಸಿಕೊಂಡು ಸಾವಿರಾರು ಕಂಠಗಳಿಂದ ನಿನ್ನ ಕೀರ್ತಿಯ ಗುಣಗಾನವಾಗಲಿ ಎಂದು ಪ್ರೀತಿಯಿಂದ ಹಾರೈಸಿದ್ದಾನೆ. ಸನಾದಿ ಕಬ್ರಹ್ಮದಿ ಮುನಿಸ ನಾರದ ಸಾರದ ಸಹಿತ ಅಹಿಸ. ಋಷಿಗಳಾದ ಸನಕ, ಸನಾತನ, ಸನ್ನದನ ಮತ್ತು ಸನತ್ಕ ಕುಮಾರರು, ಬ್ರಹ್ಮನೇ ಮೊದಲಾದ ದೇವತೆಗಳು, ಶಿವ, ನಾರದ, ಸರಸ್ವತಿ ಮತ್ತು ಶೇಷನಾಗ ಮೊದಲಾದವರು, ಜಮ ಕುಬೇರ ದಿಗಪಾಲ ಜಹಾತೆ, ಕವಿ ಕೋವಿದ ಕಹಿ ಸಂಕ ಕಹಾತೆ. ಯಮ, ಕುಬೇರ, ದಿಕ್ಪಾಲಕರು, ಕವಿಗಳು, ವಿದ್ವಾಂಸರು ಇವುಗಳಲ್ಲಿ ಯಾರಿಗೂ ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ವಿವರಿಸಲು ಹೇಳಲು ಸಾಧ್ಯವಾಗಿಲ್ಲ. ತುಮ ಉಪಕಾರ ಸುಗ್ರೀವನ ಕೀನ ರಾಮ ವಿಲಾಯ ರಜಪತಿ ದೀನ. ನೀನು ಸುಗ್ರೀವನಿಗೆ ರಾಮನೊಂದಿಗೆ ಭೇಟಿ ಮಾಡಿಸಿ ಆ ಮೂಲಕ ಅವನಿಗೆ ರಾಜ್ಯ ಪದವಿಯನ್ನು ಕೊಡಿಸಿ ಬಹಳ ಉಪಕಾರ ಮಾಡಿದ್ದೀಯ. ತುಮಾರ ಮಂತ್ರ ವಿಭೂಷಣ್ ಮಾನ ಲಂಕೇಶ್ವರ ಭಯ ಸಬ ಜಗ್ ಜಾನ. ನಿನ್ನ ಸಲಹೆಯ ಪ್ರಕಾರ ನಡೆದುಕೊಂಡ ವಿಭೂಷಣನು ಲಂಕೆಗೆ ರಾಜನಾದನು. ಈ ವಿಷಯ ಇಡೀ ಜಗತ್ತಿಗೆ ಗೊತ್ತಿದೆ. ಯುಗ ಸಹಸ್ರ ಯೋಜನ ಪರಬಾಲು ಲೀಲ್ಯಾತ್ಯಾಹು ಮಧುರ ಫಲಜಾನು. ಸೂರ್ಯ ಸಾವಿರಾರು ಯೋಜನಗಳ ದೂರದಲ್ಲಿದ್ದಾನೆ. ಅವನ ಹತ್ತಿರ ಹೋಗಲು ಯುಗಗಳೇ ಬೇಕಾಗಬಹುದು. ನೀನೇ ಅಂತಹವನನ್ನು ಒಂದು ಸಿಹಿಯಾದ ಹಣ್ಣು ಎಂದುಕೊಂಡು ನುಂಗಲು ಬಯಸಿದೆ. ಪ್ರಭು ಮುದ್ರಿಕಾ ಮೇಲೆ ಮುಖ ಮಾಹ್ಯಂ ಜಲದಿ ಲಾಂಗೆ ಗೈ ಅಚರಜನಾಹ್ಯಂ. ಅಂತಹ ನೀನು ಪ್ರಭು ರಾಮಚಂದ್ರನ ಮುಂದೆ ಯುಂಗುವರನ್ನು ಬಾಯಲಿಟ್ಟುಕೊಂಡು ಸಮುದ್ರವನ್ನೇ ದಾಟಿದರೂ ಆಶ್ಚರ್ಯವೇನೂ ಏನಿಲ್ಲ. ದುರ್ಗಮ ಕಾಜ ಜಗತ್ತಿಗೆ ಚೇತೆ ಸುಗಮ ಅನುಗ್ರಹ ತುಮಾರೇ ತೇತೆ. ಈ ಜಗತ್ತಿನಲ್ಲಿರುವ ಕಠಿಣ ಕೆಲಸಗಳೆಲ್ಲವೂ ನಿನ್ನ ಅನುಗ್ರಹದಿಂದ ಸುಲಭವಾಗಿ ಬಿಡುತ್ತವೆ. ರಾಮದುಮಾರಿ ತುಮರ ಕವಾರಿ ಓತನ ಆಜ್ಞಾ ಬಿನುಪೈಸಾರಿ. ನೀನು ಶ್ರೀರಾಮಚಂದ್ರನ ರಾಜ್ಯಕ್ಕೆ ದ್ವಾರಪಾಲಕನಾಗಿ ಅದರೊಳಗೆ ನಿನ್ನ ಅನುಮತಿ ಇಲ್ಲದೆ ಯಾರು ಪ್ರವೇಶಿಸಲಾರರು. ಸಬ ಸುಖ ಲಹೆ ತುಮಾರೇ ಶರಣ ತುಮರ ಚಕ್ಕ ಹೋಕೋಡರಣ. ನಿನ್ನಲ್ಲಿ ಶರಣಾಗಿರುವವನು ಎಲ್ಲ ಸುಖಗಳನ್ನು ಹೊಂದುತ್ತಾನೆ. ನೀನು ರಕ್ಷಕನಾಗಿರುವಾಗ ಭಯ ಎಲ್ಲಿ? ಅಪ್ಪನ ತೇಜ್ ಚುಮಾರೋ ಅಪ್ಪೆ ತೀನೋ ಲೋಕ ಹಾಕತೆ ಕಾಪೆ. ನಿನ್ನ ಅಗಾಧ ಬಲವನ್ನು ನೀನೇ ಶಮನ ಮಾಡಿಕೊಳ್ಳಬಲ್ಲೆ. ಆ ನಿನ್ನ ಮಹಾಬಲವನ್ನು ಕಂಡು 3 ಲೋಕಗಳು ನಡುಗುತ್ತಿವೆ. ಭೂತ ಪಿಸಾಚ ನಿಕಟ ನಹಿ ಆವೆ ಮಹಾವೀರ ಜಬ ನಾಮ ಸುನಾವೆ. ಮಹಾವೀರನಾದ ನಿನ್ನ ಹೆಸರನ್ನು ಯಾರಾದರೂ ಜಪಿಸಿದ್ದನ್ನು ಕೇಳಿದೊಡನೆ ಭೂತ ಪಿಸಾಚಿಗಳು ಹತ್ತಿರ ಕೂಡ ಸುಳಿಯುವುದಿಲ್ಲ. ನಾಸೆ ರೋಗ ಹರೆ ಸಬ ಪೀರ ಜಪತೆ ನಿರಂತರ ಹನುಮಂತ ಬೀರ. ಹೇ ವೀರ ಹನುಮಾನ, ನಿನ್ನ ನಾಮವನ್ನು ಸತತವಾಗಿ ಜಪಿಸಿದರೆ ಇರುವ ಎಲ್ಲ ರೋಗಗಳು ನಾಶವಾಗುತ್ತವೆ ಮತ್ತು ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಸಂಕಟತೆ ಹನುಮಾನ ಚುಡಾವೆ ಮನಕ್ರಮ ವಚನ ಧ್ಯಾನ ಜೋಲಾವೆ. ಯಾರು ಆಲೋಚನೆ ಮಾಡುವಾಗಲೂ ಮಾತನಾಡುವಾಗಲೂ ಕೆಲಸ ಮಾಡುವಾಗಲೂ ಅವನನ್ನೇ ಧ್ಯಾನಿಸುತ್ತಾರೋ ಅಂಥವರು ಎಲ್ಲ ಸಂಕಟಗಳನ್ನು ಹನುಮಂತ ದೂರ ಮಾಡ್ತಾನೆ. ಸಬಪರ ರಾಮ ತಪಸ್ವಿ ರಾಜ ತಿನಕೆ ಕಾಜ ಸಕಲ ತುಂಬ ಸಹಜ. ಶ್ರೀರಾಮಚಂದ್ರನು ತನ್ನ ಮೇಲೆ ಧ್ಯಾನ ಮಾಡುವ ತಪಸ್ವಿಗಳ ಬಯಕೆಯನ್ನು ಪೂರ್ತಿ ಮಾಡುವ ಪ್ರಭುವಾಗಿ ಅಂಥ ಪ್ರಭುವಿನ ಎಲ್ಲ ಕಾರ್ಯಗಳನ್ನು ನೀನು ಪೂರ್ಣಗೊಳಿಸಿದ್ದೀಯ. ಔರ್ ಮನೋರಥ ಜೋ ಕುವಿಲಾವೆ ಸೋಯಿ ಅಮಿತ್ ಜೀವನ ಫಲಪಾವೆ. ಭಕ್ತರು ಯಾವುದೇ ಮನೋರಥಗಳನ್ನು ಹೊಂದಿರಲಿ, ಕಡೆಗೆ ಅವರೆಲ್ಲರೂ ಭಗವಂತರಿಂದ ಮೂಲಕ ಉತ್ತಮ ಫಲವನ್ನೇ ಪಡೆಯುತ್ತಾರೆ. ಚಾರು ಯುಗ ಪ್ರತಾಪ ತುಮಾರ ಹೇ ಪ್ರಸಿದ್ಧ ಜಗತಿ ಕೌಜಿಯಾರ. ನಿನ್ನ ಕೀರ್ತಿಯು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಳೆಂಬ 4 ಯುಗಗಳಲ್ಲಿ ನೆಲೆ ನಿಂತಿದೆ ಹಾಗೂ ನಿನ್ನ ಕೀರ್ತಿಯು ಇಡೀ ಪ್ರಪಂಚದತ್ತ ಹರಡಿದೆ. ಸಾಧು ಸಂತಕ್ಕೆ ತುಮರ ಕವಾರೆ ಅಸುರನಿ ಕಂದರ ರಾಮದುಲಾರಿ. ನೀನು ರಾಮಚಂದ್ರನಿಗೆ ಬಹಳ ಪ್ರಿಯನಾದವನು, ಸಾಧು ಸಂತರನ್ನು ಕಾಪಾಡುವವನು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡುವವನು. ಅಷ್ಟಸಿದ್ಧಿನ ನಿಧಿಕೆ ದಾತ ಸುಬರದೀನ ಜಾನಕಿ ಮಾತಾ. ಸೀತಾಮಾತೆಯು ನಿನಗೆ ಒಂದು ವರವನ್ನು ನೀಡಿದ್ದಾಳೆ,
ಅದರಂತೆ ನೀನು ನಿನ್ನ ಭಕ್ತರಿಗೆ ಅಷ್ಟಸಿದ್ಧಿಗಳನ್ನು 9 ವಿಧದ ನಿಧಿಗಳನ್ನು ದಯಪಾಲಿಸಬಲ್ಲೆ. ರಾಮ ರಸಾಯನ ತುಮಾರೆ ಪಾಸ ಸದಾ ರಹೋ ರಘುಪತಿ ಕೆ ದಾಸ. ರಾಮನ ನಾಮ ರಾಮನ ರಸಾಯನವೆಂಬ ಸಿದ್ಧೌಷಧವು ನಿನ್ನ ಬಳಿ ಯಾವಾಗಲೂ ಇರುವುದು. ಅಂತಹ ರಘುಪತಿಯ ದಾಸ ನೀನು ಕೂಡ ಸದಾ ಇರುವೆ. ತುಮಾರೆ ಭಜನ್ ರಾಮಕೋ ಪಾವೆ ಜನುಮನೆಗೆ ದುಃಖ ಬಸರಾವೆ. ನಿನ್ನ ಮೇಲೆ ಮಾಡುವ ಭಕ್ತಿಯಿಂದ ರಾಮನನ್ನು ಹೊಂದಬಹುದು. ಆಗ ಜನ್ಮ ಜನ್ಮಾಂತರದೆಲ್ಲ ದುಃಖಗಳು ದೂರವಾಗಿ ಬಿಡುತ್ತವೆ. ಅಂತಕಾಲ ರಘುವರ ಪುರಜಾಯೇ ಜಹಾ ಜನ್ಮ ಹರಿ ಭಕ್ತ ಕಹಾಹೇ. ಭಕ್ತನಾದವನು ತನ್ನ ಕಡೆ ಕಾಲದಲ್ಲಿ ರಘುಪತಿಯ ಸಾನ್ನಿಧ್ಯವನ್ನು ಹೊಂದುತ್ತಾನೆ. ಅಲ್ಲಿ ಕೂಡ ಭಗವಂತನನ್ನು ನೆನೆದು ಪ್ರಸಿದ್ಧಿ ಹೊಂದುತ್ತಾನೆ. ಅವರು ದೇವತಾ ಚಿಂತಂದರೆಯೇ ಹನುಮಂತ್ ಸೇ ಈ ಸರ್ವಸುಕ್ಕರಿಯೇ. ಯಾವನು ಅನನ್ಯವಾದ ಭಕ್ತಿಯಿಂದ ಹನುಮಂತನನ್ನು ಭಜಿಸುತ್ತಾನೋ ಅವನು ಎಲ್ಲ ಸುಖಗಳನ್ನು ಪಡೆಯುತ್ತಾನೆ. ಅಂತಹ ಭಕ್ತನು ಬೇರೆ ದೇವತೆಗಳನ್ನು ಪೂಜಿಸುವ ಅವಶ್ಯಕತೆ ಇಲ್ಲ. ಸಂಕಟೆ ಕಟ್ಟೆ ಮಿಟ್ಟ ಸಬಪೀರ ಜೋಸು ಮೆರೆ ಹನುಮಂತ ಬಲಬೀರ. ಮಹಾಬಲಶಾಲಿಯಾದ ಹನುಮಂತನನ್ನು ಸ್ಮರಿಸುವುದರಿಂದ ಎಲ್ಲ ಕಷ್ಟಗಳು ಮತ್ತು ಸಂಕಟಗಳು ನಿವಾರಣೆಯಾಗುತ್ತವೆ. ಜೈ 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 ಹನುಮಾನ ಗೋಸಾಯಿ ಕೃಪಾಕರು ಗುರುದೇವಿ ಕಿ ನಾಯಿ. ಹನುಮಂತನಿಗೆ ಜಯವಾಗಲಿ, ಪರಮ ಗುರುವಾದ ಅವನು ನಮ್ಮ ಮೇಲೆ ಕೃಪೆ ಮಾಡಲಿ. ಜೋ 7 ಬಾರ್ ಪಾಟ್ಕರ್ ಕೋಯಿ ಚುಟ್ಯಾ ಬಂದ್ ಮಹಾಸುಖ ಹೋಯಿ. ಯಾರು ಶ್ರದ್ಧೆಯಿಂದ ಹನುಮಾನ್ ಚಾಲಿಸುವನ್ನು 100 ಬಾರಿ ಪಠಿಸುತ್ತಾರೋ ಅಂಥವರು ಎಲ್ಲ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತರಾಗಿ ಪರಮಸುಖವನ್ನು ಪಡೆಯುತ್ತಾರೆ. ಜೋ ಹೇ ಪಡೆ ಹನುಮಾನ್ ಚಾಲಿಸ್ ಹೋ ಸಿದ್ಧಿ ಸೌಕಿ ಗೌರಿಸ್. ಯಾರು ಹನುಮಾನ್ ಚಾಲಿಸನನ್ನು ಶ್ರದ್ಧೆಯಿಂದ ಪಠಿಸುತ್ತಾರೋ ಅವರಿಗೆ ಎಲ್ಲ ಕಾರ್ಯಗಳಲ್ಲೂ ಸಿದ್ಧಿ ಲಭಿಸುವುದು. ಇದಕ್ಕೆ ಗೌರಿಪತಿಯಾದ ಶಿವನೇ ಸಾಕ್ಷಿಯಾಗಿರುವನು. ತುಳಸಿದಾಸ ಸದಾ ಹರಿಚೇರ ಕೀಜಯನಾಥ್ ಹೃದಯ ಮಹಾಡೇರ. ಯಾವಾಗಲೂ ಭಗವಂತನ ಭಕ್ತನಾಗಿರುವ ತುಳಸಿದಾಸನು ಪರಮಾತ್ಮನ ತನ್ನ ಹೃದಯದಲ್ಲಿ ಸದಾ ನೆಲೆಸಲೆಂದು ಪ್ರಾರ್ಥಿಸುತ್ತಾನೆ. ಪವನತಯನ ಸಂಕಟಹರಣ ಮಂಗಳಮೂರ್ತಿ ರೂಪ ರಾಮಲಕಮ ಸೀತಾ ಸಹಿತ ಹೃದಯ ಬಸೋಸುರಭೂಪ. ವಾಯುಪುತ್ರನು ಸಂಕಟಗಳನ್ನೆಲ್ಲ ಕಳೆಯುವನು. ಸೊಗಸಾದ ರೂಪವುಳ್ಳವನು, ದೇವತೆಗಳ ಒಡೆಯನಾದವನು. ಹನುಮಂತನು ಶ್ರೀರಾಮ ಲಕ್ಷ್ಮಣ ಸೀತೆಯವರು ಒಡಗೂಡಿ ನನ್ನ ಹೃದಯದಲ್ಲಿ ನೆಲೆಸಲಿ. ಜೈ 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 ಹನುಮಾನ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹೇ ಪ್ರಭು ಶ್ರೀರಾಮನೇ, ನಿನ್ನ ಕೃಪೆ ಎಲ್ಲರ ಮೇಲೆ ಇರಲಿ. ಎಲ್ಲರೂ ಆರೋಗ್ಯ, ಸಂಪತ್ತು, ಕರುಣೆ, ಪಾಪ ಪುಣ್ಯಗಳನ್ನು ದೊರಕಿಸಿ ಜೀವನದ ಕರ್ಮಗಳಿಂದ ಮುಕ್ತಿ ಮಾಡು ತಂದೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್.